ಸೇವ್ ಮಾಡ್ಕೊಂಡೆ ನಮಸ್ಕಾರ ಬಂಧುಗಳೇ. ಇಲ್ಲಿ ನಾನು ತೋರಿಸ್ತಾ ಇರೋದು ಹಿಂದೂ ಮಹಾಗಣಪತಿ ದೇವಾಲಯ ಟೌನ್ ಹಾಲ್ ಸರ್ಕಲ್. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿಯನ್ನು ನಾಳೆ 12 ಗಂಟೆಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಕೂಡ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ನನ್ನ ಮನವಿ ಪೂರ್ವಕವಾಗಿ ತಮ್ಮೆಲ್ಲರೂ ನನ್ನ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇದ್ದೀನಿ ನೋಡ್ರಿ. ಬಂಧುಗಳೇ, ಬೆಳಿಗ್ಗೆ ಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬೆಳಗ್ಗೆ ಶುರುವಾಗುತ್ತೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ನಮಸ್ಕರಿಸುತ್ತೇನೆ. 12ನೇ ತಾರೀಕು 12 ಗಂಟೆ ನಂತರ ಈ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ. ಅವತ್ತು ಕೂಡ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆಗಳು. ಇದೇ ರೀತಿ ಯಾರೇ ಗಣಪತಿಗಳನ್ನು ಗೌರಮ್ಮರನ್ನು ಮನೆಯಲ್ಲಿಟ್ಟರೂ ಕೂಡ ಅದನ್ನು ಸಮಯಕ್ಕೆ ಸರಿಯಾಗಿ ಬೇರೆಲ್ಲೂ ಕಡೆ ತೊಂದರೆ ಕೊಡದ ಜಾಗದಲ್ಲಿ ನೀರಿಗೆ ಬಿಡೋ ಬದಲು ತಮ್ಮ ತಮ್ಮ ಮನೆಗಳಲ್ಲಿ ಬಕೆಟಿಗೋ, ಬಿಂದಿಗೆಗೋ, ಡ್ರಮ್ಮಿಗೋ, ಕೊಳಾಯಿಗೋ, ಸೊಂಪಿಗೋ ಯಾವುದಾದರೂ ಒಂದರಲ್ಲಿ ಹಾಕಿ ಗಣಪತಿಯ 3 ಸಾರಿ ಮುಳುಗಿಸಿ ಅವರನ್ನು ಕಳಿಸಬೇಕಾಗಿ ಪ್ರಾರ್ಥನೆ. ಆ ಕರಗಿದ ನೀರನ್ನು ಎಲ್ಲೂ ಬಿಸಾಡಬೇಡಿ, ಎಲ್ಲೂ ಚೆಲ್ಲಬೇಡಿ. ಆ ಒಂದು ಏನು ಇದೆಯೋ ಅದನ್ನು ತಮ್ಮ ತಮ್ಮ ಪಾರ್ಕಲ್ಲಾಗಲಿ, ಕೆಲವು ಮರಗಿಡಗಳಿಗೆ, ಕೆಲವು ಸಣ್ಣ ಸಣ್ಣ ಪಾಟ್ಗಳಿಗೆ ಆ ನೀರನ್ನು ಹಾಕಬೇಕಾಗಿ ನನ್ನಲ್ಲಿ ಮನವಿ ಪೂರ್ವಕವಾಗಿ ನಾನು ನಮಸ್ಕರಿಸುತ್ತಾ ತಮ್ಮೆಲ್ಲರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ಬಂಧುಗಳೇ. ಏಕೆಂದರೆ ಅದು ಪವಿತ್ರವಾಗಿರುವುದು. ಆ ಪವಿತ್ರವಾಗಿರುವಂತಹದನ್ನು ನಾವು ಎಲ್ಲಿ ಹಾಕಬೇಕು ಅಲ್ಲೇ ಹಾಕೋದನ್ನು ಅಭ್ಯಾಸ ಮಾಡಬೇಕು. ತಗೊಂಡೋಗಿ ಎಲ್ಲ ಹಾಕೋದು, ಎಲ್ಲೋ ಮಾಡೋದು ಅವೆಲ್ಲ ಮಾಡಬಾರ್ದು. ಮಾಡಿದರೆ ನಮ್ಮ ಹಿಂದುತ್ವಕ್ಕೆ ಧಕ್ಕೆ ಆಗುತ್ತೆ ಬಂಧುಗಳೇ. ಇದನ್ನು ನಾವು ಪರಿಪಾಲನೆಯಲ್ಲಿಟ್ಟುಕೊಂಡು ತಾವೆಲ್ಲರೂ ಕೂಡ ಸಮಂಜಸವಾಗಿ, ಶಾಸ್ತ್ರೋಕ್ತವಾಗಿ, ಕಾನೂನಿನ ರೀತಿಯಲ್ಲಿ ಮಣ್ಣಿನ ಗಣಪತಿಯನ್ನೇ ಬಳಸಿ, ಮಣ್ಣಿನ ವಿಗ್ರಹವನ್ನೇ ಬಳಸಿ, ಮಣ್ಣಿನ ಗೌರಮ್ಮರನ್ನೇ ಬಳಸಿ, ಪ್ರತಿಯೊಂದು ಕೂಡ ನಾನು ಹೇಳಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಪೂಜೆ ಪುನಸ್ಕಾರ ಮಾಡಿ ಆ ಸ್ವಾಮಿಯನ್ನು, ಆ ತಾಯಿಯನ್ನು ಗಂಗೆಗೆ ವಿಲೀನಗೊಳಿಸಬೇಕೆಂದು ನಾನು ಎಲ್ಲರನ್ನೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನಮಸ್ಕಾರ. ಜೈ ಹಿಂದೂ, ಜೈ ಹಿಂದೂ, ಜೈ ಭಾರತ, ಜೈ ಕರ್ನಾಟಕ. ಚಂದ್ರು ಸಮಾಜಮುಖಿ ತುಮಕೂರು.